ಇನ್ನು ಪವರ್ ಶೇರಿಂಗ್ ವಿಚಾರಕ್ಕೆ ಸಿಎಂ ಸಿದ್ದು ಮಾಸ್ಟರ್ ಸ್ಟ್ರೋಕ್ ಅನ್ನು ಕೊಟ್ಟಿದ್ದಾರೆ. ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನ ಹೊಡೆದಿದ್ದಾರೆ ರಾಜಕೀಯ ಚತುರ ಟಗರು ಸಿದ್ದರಾಮಯ್ಯನವರು. ವಿಶೇಷ ಅಧಿವೇಶನ ಕರೆದು ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದ್ದಾರೆ. ಅತ್ತ ಡಿಕೆ ಬಣದ ತಂತ್ರಕ್ಕೆ ಅಧಿವೇಶನದ ಮೂಲಕ ಸಿಎಂ ಟಕ್ಕರ್ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಕದನ ಮುಂದೂಡಿಕೆಯಾಗಲಿ ಅಂತಾನೆ ಅಧಿವೇಶನ ಕರೆದಿದ್ದಾರೆ. ಅಧಿವೇಶನದಿಂದ ಡಿಕೆಶಿ ಬಣದ ಪ್ರತ್ಯೇಕ ಮೀಟಿಂಗ್ಗಳಿಗೆ ಬ್ರೇಕ್ ಹಾಕಿದ್ದಾರೆ. ಡಿಕೆಶಿಯ ದೆಹಲಿ ನಾಯಕರ ಭೇಟಿಗೂ ಸಹ ಸಿಎಂ ಸಿದ್ದರಾಮಯ್ಯ ಬ್ರೇಕ್ ಹಾಕದಂತೆ ಕಾಣಿಸ್ತಾ ಇದೆ. ಅಧಿವೇಶನದ ಮೂಲಕ ಸಿದ್ದು ಗಾಂಧಿ ಕುಟುಂಬಕ್ಕೆ ಮತ್ತಷ್ಟು ಹತ್ತಿರ ಆಗ್ತಾರೆ. ಗಾಂಧಿ ಫ್ಯಾಮಿಲಿ ಕೃಪಾ ಕಟಾಕ್ಷವಿದ್ರೆ ಸಿಎಂ ಸ್ಥಾನ ಸೇಫ್ ಅನ್ನುವಂತಹ ರಣತಂತ್ರ ಇದು. ಹೈಕಮಾಂಡ್ ನಾಯಕರ ನೆಚ್ಚಿನ ಸಿಎಂ ಆಗುವಲ್ಲಿ ಸಿದ್ದರಾಮಯ್ಯನವರು ಸಕ್ಸಸ್ ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ ಕಳೆದ 6 ತಿಂಗಳಿಂದ ಪವರ್ ಶೇರಿಂಗ್ ಜಟಾಪಟಿ ನಡೀತಲೇ ಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರು 2.5 ವರ್ಷಗಳ ನಂತರ ತಮ್ಮ ಅಧಿಕಾರವನ್ನ ಬಿಟ್ಟುಕೊಡ್ತಾರೆ. ದೇವರಾಜ ಅರಸು ಅವರ ರೆಕಾರ್ಡ್ ಬ್ರೇಕ್ ಆದ ನಂತರ ಬಿಟ್ಕೊಡ್ತಾರೆ. ಸಂಕ್ರಾಂತಿ ಕ್ರಾಂತಿ ಆಗುತ್ತೆ, ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಸಾಕಷ್ಟು ಊಹಾಪೋಹಗಳು, ಚರ್ಚೆಗಳು ರಾಜಕೀಯ ವಲಯದಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ವು. ಅದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸಿ ಅದಕ್ಕೆ ಒಂದೇ ಕಲ್ಲಲ್ಲಿ 2 ಹಕ್ಕಿಯನ್ನ ಹೊಡೆದಂತೆ ಕಾಣಿಸ್ತಾ ಇದೆ. ಕಾರಣ, ವಿಶೇಷ ಅಧಿವೇಶನವನ್ನ ಕರೆದು ಮನ್ರೇಗಾ ಯೋಜನೆಯ ಹೆಸರನ್ನ ಏನು ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಅಂತ ಮರುನಾಮಕರಣ ಮಾಡಿತ್ತು, ಅದರ ವಿರುದ್ಧ ಸಮರ ಸಾರುವಲ್ಲಿ ಜೊತೆಗೆ ಹೈಕಮಾಂಡ್ ನಾಯಕರ ಭೇಟಿಗೆ ಡಿಕೆಶಿ ಬಣ ಏನು ಮುಂದಾಗಿತ್ತು ಅದಕ್ಕೂ ಬ್ರೇಕ್ ಹಾಕಿ ಈ ಕುರ್ಚಿ ಕದನ ಏನಿತ್ತಲ್ಲ ಈ ಗೊಂದಲಕ್ಕೆ ತೆರೆ ಎಳಿಬೇಕು, ಸದ್ಯಕ್ಕೆ ಒಂದು ತಾತ್ಕಾಲಿಕ ಬ್ರೇಕ್ ಬೇಕು ಅನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾಸ್ಟರ್ ಪ್ಲಾನ್ ಮಾಡಿ ವಿಶೇಷ ಅಧಿವೇಶನವನ್ನ ಕರೆದಿದ್ದಾರೆ. ಅಧಿವೇಶನದ ಮೂಲಕ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನ ಹೊಡೆದಿರೋ ಅಂತಹ ರಣತಂತ್ರಗಾರಿಕೆ ಸಿಎಂ ಸಿದ್ದರಾಮಯ್ಯನವರಲ್ಲಿ ಕಾಣಿಸ್ತಾ ಇದೆ. ಕಾರಣ ಇಷ್ಟೇ, ಅಧಿವೇಶನ ಕರೆದ್ರೆ ಎಲ್ಲಾ ಶಾಸಕರು ರಾಜ್ಯದಲ್ಲೇ ಉಳ್ಕೊಳ್ತಾರೆ. ಕುರ್ಚಿ ಕದನ ಸದ್ಯಕ್ಕೆ ಚರ್ಚೆಗೆ ಬರೋದಿಲ್ಲ. ಕಾರಣ, ಕೇಂದ್ರ ಸರ್ಕಾರದ ವಿರುದ್ಧ ವಿಶೇಷ ಅಧಿವೇಶನ ಕರೆದಿರೋದ್ರಿಂದ ಅದರಲ್ಲಿ ಮಗ್ನರಾಗ್ತಾರೆ ಶಾಸಕರು. ಜೊತೆಗೆ ಪ್ರತ್ಯೇಕ ಮೀಟಿಂಗ್ಗಳಾಗಿರ್ಬೋದು, ಡಿನ್ನರ್ ಮೀಟಿಂಗ್, ಬ್ರೇಕ್ಫಾಸ್ಟ್ ಮೀಟಿಂಗ್, ಸ್ಪೆಷಲ್ ಮೀಟಿಂಗ್, ಡಿಕೆ ಬಣ ಸಿದ್ದು ಬಣದ ಮೀಟಿಂಗು, ಕೌಂಟರು, ಇವೆಲ್ಲವೂ ಸಹ ಏನೋ ಒಂಥರ ನೆಗೆಟಿವ್ ಆಗಿ ಎಲ್ಲಿ ಏರ್ಪಾಡಾಗ್ಬಿಡುತ್ತೋ, ರಾಜ್ಯದ ಜನತೆಗೆ ಕೆಟ್ಟ ಮೆಸೇಜ್ ಎಲ್ಲಿ ಹೋಗುತ್ತೋ, ಹೈಕಮಾಂಡ್ಗೆ ಎಲ್ಲಿ ಕೆಟ್ಟ ಮೆಸೇಜ್ ಹೋಗುತ್ತೋ ಅನ್ನುವ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಬ್ರೇಕ್ ಹಾಕಲೇಬೇಕು ಅನ್ನುವ ನಿಟ್ಟಿನಲ್ಲಿ ಅಧಿವೇಶನವನ್ನು ಕರೆದಿದ್ದಾರೆ. ಅಧಿವೇಶನ ಇರೋದ್ರಿಂದ ಶಾಸಕರೆಲ್ಲರೂ ಸಹ ರಾಜ್ಯದಲ್ಲಿ ಉಳ್ಕೊಳ್ತಾರೆ. ಕೇಂದ್ರ ಸರ್ಕಾರದ ವಿರುದ್ಧ, ರಾಜ್ಯ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ಶಾಸಕರು ಹೋರಾಟೋದಕ್ಕೆ ಮುಂದಾಗ್ತಾರೆ. ಹೀಗಾಗಿ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕುವಲ್ಲಿ ಪವರ್ ಶೇರಿಂಗ್ ಏನು ಸಿಎಂ ಅಧಿಕಾರ ಹಸ್ತಾಂತರ ಮಾಡ್ತಾರೆ, ಡಿಕೆಶಿ ಸಿಎಂ ಆಗ್ತಾರೆ ಅನ್ನುವ ಇವೆಲ್ಲವ ಗೊಂದಲಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕುವಲ್ಲಿ, ಜೊತೆಗೆ ಹೈಕಮಾಂಡ್ ನಾಯಕರನ್ನ ತನ್ನೆಡೆ ಸೆಳೆದುಕೊಳ್ಳುವಲ್ಲಿ ಸಿಎಂ ಸಿದ್ದರಾಮಯ್ಯನವರು ಯಶಸ್ವಿಯಾಗಿದ್ದಾರೆ. ಗಾಂಧಿ ಫ್ಯಾಮಿಲಿಗೆ ನರೇಗಾ ಹೆಸರನ್ನ ಮರುನಾಮಕರಣ ಮಾಡಿರೋದ್ರ ವಿರುದ್ಧ ಹೋರಾಟ ಮಾಡಿ ಅಲ್ಲಿಯೂ ಸಹ ಪಾಸಿಟಿವ್ ರಿವ್ಯೂ ಅನ್ನ ಪಡೆದುಕೊಳ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಗಾಂಧಿ ಫ್ಯಾಮಿಲಿ ಕೃಪಾ ಕಟಾಕ್ಷವಿದ್ರೆ ಸಿಎಂ ಸ್ಥಾನ ಸೇಫ್ ಅನ್ನುವಂತಹ ನಿಟ್ಟಿನಲ್ಲಿ ಆಲೋಚನೆಯನ್ನ ಮಾಡಿ ತಂತ್ರಗಾರಿಕೆಯನ್ನ ಹೆಣೆದಿದ್ದಾರೆ. ಈ ಒಂದು ರಣತಂತ್ರಕ್ಕೆ ಡಿಕೆಶಿ ಬಣ ಯಾವ ರೀತಿಯಾದಂತಹ ಕೌಂಟರ್ ಅನ್ನ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕೆ ಅಧಿವೇಶನ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಮೀಟಿಂಗ್ಗಳು, ಡಿಕೆ ಬಣದ ಪ್ರತ್ಯೇಕ ಸಭೆ ಇರ್ಬೋದು, ಮತ್ತೊಂದು ಯಾವುದೇ ರೀತಿಯಾದಂತಹ ಅಧಿಕಾರ ಹಸ್ತಾಂತರದ ಚರ್ಚೆ ಆಗಬಾರ್ದು ಅಂತೇಳಿ ಡಿಸಿಎಂ ಕೂಡ ತಮ್ಮ ಬಣದ ಶಾಸಕರಿಗೆ ಏನೋ ಒಂದು ಕಟ್ಟಪ್ಪಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಸಹ ಸೈಲೆಂಟ್ ಆಗಿ ನಾಳೆ ಅಧಿವೇಶನಕ್ಕೆ ಬರ್ತಾರೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯನವರ ರಾಜಕೀಯ ಚತುರತೆ ಇಲ್ಲಿ ಎದ್ದು ಕಾಣಿಸ್ತಾ ಇದೆ.